ಎಲ್ಲರಿಗೂ ನಮಸ್ಕಾರ. ಈ ಅಭ್ಯಾಸಗಳು ನಿಮಗಿದ್ರೆ ನೀವು ಯಾವತ್ತೂ ಸಕ್ಸಸ್ ಆಗಲ್ಲ, ಉದ್ಧಾರ ಆಗಲ್ಲ. ಹ್ಯಾಬಿಟ್ಸ್ ಆಫ್ ಅನ್ಸಕ್ಸಸ್ಫುಲ್ ಪೀಪಲ್. ನಾನು ಹೇಳೋಂಥ ಅಭ್ಯಾಸಗಳು ನಿಮ್ಗಿದ್ರೆ ಇವತ್ತೇ ಆ ಅಭ್ಯಾಸಗಳನ್ನ ಸರಿ ಮಾಡ್ಕೊಳ್ಳಿ, ಒಳ್ಳೆ ಅಭ್ಯಾಸನ ರೂಢಿ ಮಾಡ್ಕೊಳ್ಳಿ. ಮೊದಲನೇ ಕೆಟ್ಟ ಅಭ್ಯಾಸ, ದೇ ಆರ್ ನಾಟ್ ಕಮಿಟೆಡ್. ಯಾವ ವರ್ಕ್ನು ಸರಿಯಾದ ಟೈಮ್ಗೆ ಮಾಡಲ್ಲ, ಪೋಸ್ಟ್ಪೋನ್ ಮಾಡ್ತಾನೆ ಇರ್ತಾರೆ. ಒಂದ್ ಕೆಲ್ಸಕ್ಕೆ ಕಮಿಟ್ ಆಗಲ್ಲ. ಎಲ್ಲ ಕೆಲಸನೂ ನಾಳೆ ಮಾಡಿದ್ರಾಯ್ತು, ನಾಡಿದ್ದು ಮಾಡಿದ್ರಾಯ್ತು ಅಂತ ಸೋಂಬೇರಿತನ ತೋರಿಸ್ತಾರೆ. ನೀವು ಜೀವನದಲ್ಲಿ ಸಕ್ಸಸ್ ಆಗಬೇಕು ಅಂದರೆ ಯಾವುದೇ ಕೆಲಸನ ಪೋಸ್ಟ್ಪೋನ್ ಮಾಡಬಾರ್ದು. ಒಂದು ಕೆಲಸನ ಮಾಡಬೇಕು ಅಂದರೆ ಅದಕ್ಕೆ ಕಮಿಟ್ ಆಗಿ ಆ ಕೆಲಸನ ಪೂರ್ತಿ ಮಾಡಿ, ನಿಜವಾಗ್ಲೂ ಸಕ್ಸಸ್ ಆಗ್ತೀರಾ. ಎರಡನೇ ಕೆಟ್ಟ ಅಭ್ಯಾಸ, ದೇ ಮಿಸ್ಟ್ರೀಟ್ ಅದರ್ಸ್. ಬೇರೆಯವ್ರನ್ನ ಯಾವಾಗಲೂ ಕೀಳಾಗಿ ನೋಡೋದು. ಉದಾಹರಣೆಗೆ ತಮಗಿಂತ ಕೆಳಗಡೆ ಪೊಸಿಷನಲ್ಲಿ ಇರೋರನ್ನ ರೇಗ್ಸೋದು, ಹೀಯಾಳ್ಸೋದು, ಅವಮಾನಿಸೋದು, ಇನ್ಸಲ್ಟ್ ಮಾಡೋದು ಬೇರೆಯವ್ರ ಮುಂದೆ. ತುಂಬಾ ಜನ ಈ ಕೆಲಸ ಮಾಡ್ತಾ ಇರ್ತಾರೆ. ಇಂಥ ಕೆಟ್ಟ ಅಭ್ಯಾಸನ ಫಸ್ಟ್ ಬಿಟ್ಬಿಡಿ. ಪ್ರತಿಯೊಂದು ಕೆಲಸಕ್ಕೂ ಒಂದು ಗೌರವ ಇರುತ್ತೆ. ಯಾರನ್ನು ಕೀಳಾಗಿ ನೋಡಬೇಡಿ, ಎಲ್ಲರಿಗೂ ಮರ್ಯಾದೆ ಕೊಟ್ಟು ಒಳ್ಳೆತನದಿಂದ ನೋಡಬೇಕು. ನೆಕ್ಸ್ಟ್ ಕೆಟ್ಟ ಅಭ್ಯಾಸ, ದೇ ಆರ್ ನಾಟ್ ಅನ್ಟಿಡಿ, ಅಂದರೆ ನಾಟ್ ಕ್ಲೀನ್. ತಮ್ಮ ಸುತ್ತಮುತ್ತ ಇರುವಂಥ ಪರಿಸರ ಇರ್ಬೋದು, ಮನೆಯಲ್ಲಿ ತಮ್ಮ ಟೇಬಲ್ ಎಲ್ಲನೂ ತುಂಬ ಗಲೀಜಾಗಿ ಇಟ್ಕೋತಿರ್ತಾರೆ. ನೀವು ಸಕ್ಸಸ್ ಆಗಬೇಕು ಅಂದರೆ ನೀವು ಹಾಕೊಳ್ಳೋ ಬಟ್ಟೆನೂ ನೀಟಾಗಿರಬೇಕು, ನಿಮ್ಮ ಮನಸ್ಸು ಕೂಡ ನೀಟಾಗಿರಬೇಕು. ಆಲ್ಮೋಸ್ಟ್ ಎಲ್ಲ ಸಕ್ಸಸ್ಫುಲ್ ಪರ್ಸನ್ಸ್ ಇರ್ತಾರಲ್ವಾ, ಅವರೆಲ್ಲರೂ ಕ್ಲೀನ್ ಆಗಿರ್ತಾರೆ. ಪ್ರತಿಯೊಂದು ಕಡೆನೂ ನೀಟಾಗಿ ಅರೇಂಜ್ ಮಾಡ್ಕೋತಾರೆ. ನಮ್ಮ ಸುತ್ತಮುತ್ತಲಿನ ಪರಿಸರ ಸ್ವಚ್ಛವಾಗಿದ್ರೆ ನಮ್ಮ ಮನಸ್ಸು ಕೂಡ ಸ್ವಚ್ಛವಾಗಿರುತ್ತೆ. ನಾಲ್ಕನೇ ಕೆಟ್ಟ ಅಭ್ಯಾಸ, ದೇ ಡು ನಾಟ್ ಸ್ಪೇರ್ ಅದರ್ಸ್ ಮಿಸ್ಟೇಕ್. ಅಂದರೆ ಬೇರೆಯವರು ತಪ್ಪು ಮಾಡಿದ್ರೆ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ ಅರ್ಥ. ಬೇರೆಯವರ ತಪ್ಪುಗಳನ್ನ ಎತ್ತಿ ಹಿಡಿಬಾರ್ದು. ಎಲ್ಲರೂ ತಪ್ಪು ಮಾಡೇ ಮಾಡ್ತಾರೆ. ನೆಕ್ಸ್ಟ್ ಟೈಮ್ ಕರೆಕ್ಟಾಗಿ ಮಾಡಿ ಅಂತ ಹೇಳಬೇಕೇ ಹೊರತು ಎಲ್ಲರ ಮುಂದೆನೂ ಅವ್ರನ್ನ ಅವಮಾನಿಸೋದು, ಬೈಯೋದು, ಕೂಗಾಡೋದು, ರೇಗೋದು ಎಲ್ಲ ಮಾಡಬಾರ್ದು. ತಪ್ಪನ್ನ ಸರಿ ಮಾಡ್ಕೊಳ್ಳೋದಕ್ಕೆ ದಾರಿ ತೋರಿಸ್ಬೇಕೇ ಹೊರತು ಅವ್ರನ್ನ ಅವಮಾನಿಸ್ಬೇಡಿ. ಅವರ ತಪ್ಪುಗಳನ್ನ ಅಕ್ಸೆಪ್ಟ್ ಮಾಡಿಕೊಂಡು ಕೂಲಾಗಿ ರೆಸ್ಪಾನ್ಸ್ ಮಾಡಿ. ಐದನೇ ಅಭ್ಯಾಸ, ದೇ ಡು ನಾಟ್ ಅಕ್ಸೆಪ್ಟ್ ದೇರ್ ಮಿಸ್ಟೇಕ್. ಬೇರೆಯವರು ತಪ್ಪು ಮಾಡಿದ್ರೆ ಕೂಗಾಡ್ತೀವಿ, ರೇಗಾಡ್ತೀವಿ. ಅದೇ ತಾವೇ ತಪ್ಪು ಮಾಡಿದ್ರೆ ಸಾರಿ ಹೇಳಲ್ಲ, ಕ್ಷಮೆ ಅಂತೂ ಕೇಳೋದೇ ಇಲ್ಲ. ನಾವು ಮಾಡಿದ್ದೇ ಸರಿ, ನಾವು ತಪ್ಪೇ ಮಾಡಲ್ಲ. ತಮ್ಮ ತಪ್ಪುಗಳಿಗೆ ಎಕ್ಸ್ಕ್ಯೂಸ್ ಹೇಳ್ತಾರೆ. ಹೀಗೆಲ್ಲ ಮಾಡಬಾರ್ದು. ನಮ್ಮಿಂದ ತಪ್ಪಾಗಿದ್ರೆ ಖಂಡಿತವಾಗ್ಲೂ ತಪ್ಪಿಗೆ ಸಾರಿ ಕೇಳಿ. ಸಾರಿ ಕೇಳೋದ್ರಿಂದ ಯಾರ ವ್ಯಾಲ್ಯೂನೂ ಕಡಿಮೆ ಆಗಲ್ಲ, ಜಾಸ್ತಿನೇ ಆಗುತ್ತೆ. ಫ್ರೆಂಡ್ಶಿಪ್, ರಿಲೇಶನ್ಶಿಪ್ ಉಳಿಯುತ್ತೆ. ನಾವು ತಪ್ಪು ಮಾಡಿದಾಗ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ತಪ್ಪನ್ನ ನೆಕ್ಸ್ಟ್ ಟೈಮ್ ಮಾಡಬಾರ್ದು ಅಂತ ತಿದ್ದಿ ನಡೀರಿ. ಆರನೇ ಕೆಟ್ಟ ಅಭ್ಯಾಸ, ದೇ ಎಕ್ಸ್ಪೆಕ್ಟ್ ಮೋರ್ ಫ್ರಮ್ ಅದರ್ಸ್. ಯಾವಾಗಲೂ ಬೇರೆಯವರಿಂದ ಎಕ್ಸ್ಪೆಕ್ಟ್ ಮಾಡ್ತಾನೆ ಇರ್ತಾರೆ. ಲಾಭಕ್ಕೋಸ್ಕರ ಮಾಡೋದು ಬಿಸ್ನೆಸ್, ಪುಣ್ಯಕ್ಕೋಸ್ಕರ ಮಾಡೋದು ದಾನ. ಯಾರಿಂದನೂ ಏನು ಎಕ್ಸ್ಪೆಕ್ಟ್ ಮಾಡ್ದಲೇ ಮಾಡೋದು ಸಹಾಯ. ನಾವೊಬ್ರಿಗೆ ಸಹಾಯ ಮಾಡಿ ಮತ್ತೆ ಅವ್ರು ಏನೋ ನನಗೆ ಮಾಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ನಿಸ್ವಾರ್ಥದಿಂದ ಒಳ್ಳೆ ಮನಸ್ಸಿನಿಂದ ಒಬ್ರಿಗೆ ಹೆಲ್ಪ್ ಮಾಡಿ, ಖಂಡಿತವಾಗ್ಲೂ ನಿಮಗೂ ಒಳ್ಳೆಯದಾಗುತ್ತೆ. ನೆಕ್ಸ್ಟ್ ಕೆಟ್ಟ ಅಭ್ಯಾಸ, ದೇ ವೇಸ್ಟ್ ಟೈಮ್ ಇನ್ ಸೋಷಿಯಲ್ ಮೀಡಿಯಾ. ಈಗಿನ ಕಾಲದಲ್ಲಿ ತುಂಬಾ ಜನ ಸೋಷಿಯಲ್ ಮೀಡಿಯಾದಲ್ಲೇ ಬೆಳಗಿಂದ ಸಂಜೆವರೆಗೂ ಇರ್ತಾ ಇದ್ದಾರೆ. ಟೈಮ್ ವೇಸ್ಟ್ ಮಾಡ್ತಾ ಇದ್ದಾರೆ. ಇಂಪಾರ್ಟೆಂಟ್ ಕೆಲಸಗಳು ಬಿಟ್ಟು, ಓದೋದನ್ನ ಬಿಟ್ಟು ಬರೀ ಸೋಷಿಯಲ್ ಮೀಡಿಯಾದಲ್ಲೇ ಇರ್ತಿದ್ದಾರೆ. ಫಸ್ಟ್ ನಿಮ್ಗಿರೋಂಥ ಕೆಲಸ ಎಲ್ಲ ಮುಗಿಸ್ಕೊಳ್ಳಿ, ಓದಿ. ದಿನದಲ್ಲಿ ಫ್ರೀ ಟೈಮ್ ಬೇಕು ಅಂದಾಗ ಒಂದು 10-15 ನಿಮಿಷ ಸೋಷಿಯಲ್ ಮೀಡಿಯಾನ ಬಳಸಿ. ನೀವು ದಿನ ಪೂರ್ತಿ ಸೋಷಿಯಲ್ ಮೀಡಿಯಾದಲ್ಲೇ ಇದ್ರೆ ನೀವು ಯಾವತ್ತೂ ಉದ್ಧಾರ ಆಗಲ್ಲ. ನೆಕ್ಸ್ಟ್ ಕೆಟ್ಟ ಅಭ್ಯಾಸ, ದೇ ಫೀಲ್ ಜೆಲಸ್ ಆಫ್ ಅದರ್ಸ್ ಅಚೀವ್ಮೆಂಟ್ಸ್. ಅಂದರೆ ಬೇರೆಯವರು ಸಾಧಿಸಿದ್ರೆ, ಸಕ್ಸಸ್ ಆಗಿದ್ರೆ ಅವ್ರು ನೋಡಿ ಅಸೂಯೆ ಪಡಬೇಡಿ. ಅವ್ರು ಅಚೀವ್ಮೆಂಟ್ ಮಾಡಿದ್ದಾರೆ ಅಂದರೆ ಅವ್ರಿಗೆ ಪ್ರೋತ್ಸಾಹ ಕೊಡಬೇಕು, ಎಂಕರೇಜ್ಮೆಂಟ್ ಮಾಡಬೇಕೇ ಹೊರತು ಅವ್ರು ನೋಡಿ ಅಸೂಯೆ ಪಡೋದು, ಹೊಟ್ಟೆ ಕಿಚ್ಚು ಪಡೋದು ಎಲ್ಲ ಮಾಡಬಾರ್ದು. ಅವ್ರು ಅಚೀವ್ಮೆಂಟ್ ಮಾಡಿರೋದು ನೋಡಿ ನಾವು ಕಲ್ತ್ಕೋಬೇಕೇ ಹೊರತು ಹೊಟ್ಟೆ ಕಿಚ್ಚು ಪಡಬಾರ್ದು, ಜೆಲಸ್ ಆಗಬಾರ್ದು. ಈ ಅಭ್ಯಾಸಗಳು ನಿಮಗಿದ್ರೆ ಇವತ್ತೇ ಬಿಟ್ಬಿಡಿ. ನೀವು ಲೈಫಲ್ಲಿ ಸಕ್ಸಸ್ ಆಗಬೇಕು ಅಂದರೆ ಒಳ್ಳೆ ಅಭ್ಯಾಸಗಳನ್ನ ರೂಢಿ ಮಾಡ್ಕೊಳ್ಳಿ. ಪ್ರತಿಯೊಬ್ಬರು ಒಳ್ಳೆ ಅಭ್ಯಾಸನ ರೂಢಿ ಮಾಡಿಕೊಂಡು ಲೈಫಲ್ಲಿ ಸಕ್ಸಸ್ ಆಗಲಿ ಅಂತ ಮನಸ್ಫೂರ್ತಿಯಾಗಿ ಹಾರೈಸುವ ನಿಮ್ಮ ಸ್ನೇಹಿತೆ ಕನ್ನಡ ಸಂಜೀವಿನಿ ಕಲಾ. ಈ ರೀತಿ ಒಳ್ಳೆ ವಿಷಯಗಳು ತಿಳ್ಕೋಬೇಕು ಅಂದರೆ ಕನ್ನಡ ಸಂಜೀವಿನಿ ವಿಡಿಯೋಸ್ನ ನೋಡ್ತಾ ಇರಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸರ್ವೇ ಜನ ಸುಖಿನೋ ಭವಂತು.